ಸೇಂಟ್ ಪ್ಯಾಟ್ರಿಕ್ ಅವರ ಪ್ರಾರ್ಥನೆ. ನಾನು ಇಂದು ಎದ್ದೇಳುತ್ತೇನೆ, ಮಹಾಶಕ್ತಿಯ ಮೂಲಕ, ತ್ರಿಯೇಕ ದೇವರ ಆಹ್ವಾನದ ಮೂಲಕ, ಮೂರು ವ್ಯಕ್ತಿತ್ವಗಳ ಮೇಲಿನ ನಂಬಿಕೆಯ ಮೂಲಕ, ಸೃಷ್ಟಿಯ ಸೃಷ್ಟಿಕರ್ತನ ಏಕತ್ವದ ಅಂಗೀಕಾರದ ಮೂಲಕ. ನಾನು ಇಂದು ಎದ್ದೇಳುತ್ತೇನೆ, ಕ್ರಿಸ್ತನ ಜನನದ ಶಕ್ತಿಯ ಮೂಲಕ ಮತ್ತು ಅವರ ದೀಕ್ಷಾಸ್ನಾನದ ಮೂಲಕ, ಅವರ ಶಿಲುಬೆಯ ಮರಣ ಮತ್ತು ಸಮಾಧಿಯ ಶಕ್ತಿಯ ಮೂಲಕ, ಅವರ ಪುನರುತ್ಥಾನ ಮತ್ತು ಪರಲೋಕಾರೋಹಣದ ಶಕ್ತಿಯ ಮೂಲಕ, ಅವರ ನ್ಯಾಯತೀರ್ಪಿಗಾಗಿ ಬರುವ ಮಹಿಮೆಯ ಶಕ್ತಿಯ ಮೂಲಕ. ನಾನು ಇಂದು ಎದ್ದೇಳುತ್ತೇನೆ, ಕೆರೂಬರ ಪ್ರೀತಿಯ ಶಕ್ತಿಯ ಮೂಲಕ, ದೇವದೂತರ ವಿಧೇಯತೆಯ ಮೂಲಕ, ಮಹಾದೂತರ ಸೇವೆಯ ಮೂಲಕ, ಪ್ರತಿಫಲವನ್ನು ಹೊಂದುವ ಪುನರುತ್ಥಾನದ ನಿರೀಕ್ಷೆಯ ಮೂಲಕ, ಪಿತೃಪುರುಷರ ಪ್ರಾರ್ಥನೆಗಳ ಮೂಲಕ, ಪ್ರವಾದಿಗಳ ಮುನ್ನೋಟಗಳ ಮೂಲಕ, ಅಪೋಸ್ತಲರ ಸಾರುವಿಕೆಯ ಮೂಲಕ, ನಂಬಿಗಸ್ತ ಸಾಕ್ಷಿಗಳ ವಿಶ್ವಾಸದ ಮೂಲಕ, ಪವಿತ್ರ ಕನ್ಯೆಯರ ನಿರ್ದೋಷಿತ್ವದ ಮೂಲಕ, ನೀತಿವಂತರ ಸತ್ಕಾರ್ಯಗಳ ಮೂಲಕ. ನಾನು ಇಂದು ಎದ್ದೇಳುತ್ತೇನೆ, ಆಕಾಶದ ಬಲದ ಮೂಲಕ, ಸೂರ್ಯನ ಬೆಳಕಿನ ಮೂಲಕ, ಚಂದ್ರನ ಕಾಂತಿಯ ಮೂಲಕ, ಬೆಂಕಿಯ ವೈಭವದ ಮೂಲಕ, ಮಿಂಚಿನ ವೇಗದ ಮೂಲಕ, ಗಾಳಿಯ ಚುರುಕಿನ ಮೂಲಕ, ಸಮುದ್ರದ ಆಳದ ಮೂಲಕ, ಭೂಮಿಯ ಸ್ಥಿರತೆಯ ಮೂಲಕ, ಬಂಡೆಯ ದೃಢತೆಯ ಮೂಲಕ. ನಾನು ಇಂದು ಎದ್ದೇಳುತ್ತೇನೆ, ನನ್ನನ್ನು ನಡೆಸಲು ದೇವರ ಶಕ್ತಿಯ ಮೂಲಕ, ನನ್ನನ್ನು ತಾಳಿಹಿಡಿಯಲು ದೇವರ ಬಲದ ಮೂಲಕ, ನನ್ನನ್ನು ಮಾರ್ಗದರ್ಶನ ಮಾಡಲು ದೇವರ ಜ್ಞಾನದ ಮೂಲಕ, ನನ್ನ ಮುಂದೆ ನೋಡಲು ದೇವರ ಕಣ್ಣಿನ ಮೂಲಕ, ನನ್ನನ್ನು ಕೇಳಲು ದೇವರ ಕಿವಿಯ ಮೂಲಕ, ನನ್ನ ಪರವಾಗಿ ಮಾತನಾಡಲು ದೇವರ ವಾಕ್ಯದ ಮೂಲಕ, ನನ್ನನ್ನು ಕಾಯಲು ದೇವರ ಕೈಯ ಮೂಲಕ, ನನ್ನನ್ನು ರಕ್ಷಿಸಲು ದೇವರ ಗುರಾಣಿಯ ಮೂಲಕ, ನನ್ನನ್ನು ಉಳಿಸಲು ದೇವರ ದಿವ್ಯಸೈನ್ಯದ ಮೂಲಕ. ದುಷ್ಟಾತ್ಮಗಳ ಬಲೆಗಳಿಂದ, ಪಾಪದ ಪ್ರಲೋಭನೆಗಳಿಂದ, ಹತ್ತಿರದಲ್ಲಿರಲಿ ದೂರದಲ್ಲಿರಲಿ, ನನಗೆ ಕೆಡುಕು ಬಯಸುವ ಪ್ರತಿಯೊಬ್ಬರಿಂದ ನಾನು ಇಂದು ಈ ಎಲ್ಲಾ ಶಕ್ತಿಗಳನ್ನು ಕರೆಯುತ್ತೇನೆ. ನನ್ನ ಮತ್ತು ಎಲ್ಲಾ ಕೆಡುಕುಗಳ ನಡುವೆ ನಿಲ್ಲಲು, ನನ್ನ ದೇಹ ಮತ್ತು ಆತ್ಮಕ್ಕೆ ವಿರೋಧವಾಗಿ ಬರುವ ಪ್ರತಿಯೊಂದು ಕ್ರೂರ ಮತ್ತು ನಿರ್ದಯ ಶಕ್ತಿಯ ವಿರುದ್ಧ, ಸುಳ್ಳು ಪ್ರವಾದಿಗಳ ಮಂತ್ರಗಳ ವಿರುದ್ಧ, ಅನ್ಯದೇವತಾ ಆರಾಧನೆಯ ಸುಳ್ಳು ನಿಯಮಗಳ ವಿರುದ್ಧ, ವಿಧರ್ಮಿಗಳ ತಪ್ಪು ಬೋಧನೆಗಳ ವಿರುದ್ಧ, ವಿಗ್ರಹಾರಾಧನೆಯ ಕುತಂತ್ರಗಳ ವಿರುದ್ಧ, ಮಂತ್ರವಾದಿಗಳ, ಜಾದುಗಾರರ ಮತ್ತು ಮಾಟಗಾರರ ಮಂತ್ರಗಳ ವಿರುದ್ಧ, ಮಾನವನ ದೇಹ ಮತ್ತು ಆತ್ಮವನ್ನು ಭ್ರಷ್ಟಗೊಳಿಸುವ ಪ್ರತಿಯೊಂದು ಜ್ಞಾನದ ವಿರುದ್ಧ. ಇಂದು ಕ್ರಿಸ್ತನು ನನ್ನ ಗುರಾಣಿಯಾಗಿರಲಿ, ವಿಷದ ವಿರುದ್ಧ, ಬೆಂಕಿಯ ವಿರುದ್ಧ, ಮುಳುಗುವ ಅಪಾಯದ ವಿರುದ್ಧ, ಗಾಯಗಳ ವಿರುದ್ಧ. ಹೀಗಾಗಿ ನನಗೆ ಸಮೃದ್ಧ ಪ್ರತಿಫಲ ದೊರಕಲಿ. ಕ್ರಿಸ್ತನು ನನ್ನೊಂದಿಗಿರಲಿ, ಕ್ರಿಸ್ತನು ನನ್ನ ಮುಂದೆ ಇರಲಿ, ಕ್ರಿಸ್ತನು ನನ್ನ ಹಿಂದೆ ಇರಲಿ, ಕ್ರಿಸ್ತನು ನನ್ನೊಳಗಿರಲಿ, ಕ್ರಿಸ್ತನು ನನ್ನ ಕೆಳಗಿರಲಿ, ಕ್ರಿಸ್ತನು ನನ್ನ ಮೇಲಿರಲಿ, ಕ್ರಿಸ್ತನು ನನ್ನ ಬಲಗಡೆಯಲ್ಲಿ ಇರಲಿ, ಕ್ರಿಸ್ತನು ನನ್ನ ಎಡಗಡೆಯಲ್ಲಿ ಇರಲಿ. ನಾನು ಮಲಗುವಾಗ ಕ್ರಿಸ್ತನು ನನ್ನೊಂದಿಗಿರಲಿ, ನಾನು ಕುಳಿತುಕೊಳ್ಳುವಾಗ ಕ್ರಿಸ್ತನು ನನ್ನೊಂದಿಗಿರಲಿ, ನಾನು ಎದ್ದೇಳುವಾಗ ಕ್ರಿಸ್ತನು ನನ್ನೊಂದಿಗಿರಲಿ. ನನ್ನನ್ನು ನೆನೆಸುವ ಪ್ರತಿಯೊಬ್ಬರ ಹೃದಯದಲ್ಲಿ ಕ್ರಿಸ್ತನು ಇರಲಿ, ನನ್ನ ಬಗ್ಗೆ ಮಾತನಾಡುವ ಪ್ರತಿಯೊಬ್ಬರ ಬಾಯಲ್ಲಿ ಕ್ರಿಸ್ತನು ಇರಲಿ, ನನ್ನನ್ನು ನೋಡುವ ಪ್ರತಿಯೊಂದು ಕಣ್ಣಿನಲ್ಲಿ ಕ್ರಿಸ್ತನು ಇರಲಿ, ನನ್ನನ್ನು ಕೇಳುವ ಪ್ರತಿಯೊಂದು ಕಿವಿಯಲ್ಲಿ ಕ್ರಿಸ್ತನು ಇರಲಿ. ಆಮೆನ್.